ಅದನ್ನ ಎಲ್ಲ ನಿನ್ನ ಗೋಳು ನೆಮ್ಮದಿಯಾಗಿ ಬೀಡಿ ಸೇದಕ್ಕೂ ಬಿಡೋಕ್ಕಿಲ್ವಲ್ಲ. ಅಲ್ಲಿ ನೋಡಿದ್ರೆ ನಿನ್ನ ಎಂಡ್ರ ಕಾಟ, ಇಲ್ಲಿ ನೋಡಿದ್ರೆ ನಿನ್ನ ಕಾಟ. ಈ ಕ್ಯಾರೆಕ್ಟ್ರ್ ಮಾಡೋಕ್ಕೆ ಒಪ್ಕೋಬಾರ್ದಾಗಿತ್ತು ಕಲ್ಲ. ಒಪ್ಕೊಂಡಿದೀಯ ತಾನೇ? ಒಪ್ಕೊಂಡ ಮೇಲೆ ನಿಯತ್ತಾಗಿ ಮಾಡಬೇಕಾಗಿತ್ತು. ಎಲ್ಲಾಯ್ತು ಇವಾಗ? ಓಹ್, ನಿನಗೆ ಗೊತ್ತಿಲ್ವಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ತಣ್ಣಗೆ ಬಿಡಿ ಸತ್ತ ಇದ್ಯಾ? ನಿಂಗೂ ಬೇಕೇನಲ್ಲ? ನೀನ್ ನಾಲ್ಕಣಿ ಬಿಡಿ ಯಾವನಿಗೆ ಬೇಕು? ನೀನು ಮಾಡಿದ್ ಸರಿನಾ? ನಾನೇನೆಲ್ಲ ಮಾಡಿದೆ? ದಿವ್ಯಾ ಮತ್ತೆ ಗೀತಂಗೆ ಇಬ್ರಿಗೂ ಬೈದ್ಯಂತೆ. ದಿವ್ಯಾ ಆದ್ರೆ ಓಕೆ, ಅವಳಿಗೆ ಅಭ್ಯಾಸ ಇದೆ. ಗೀತಂಗೆ ಯಾಕೆ ಬೈದೆ? ಬುದ್ಧಿ ಪಡ್ವಾ? ಲೇ, ಅವಳು ನನ್ನ ಸಸೆ, ನನ್ನ ಮಗನ ಮನ್ಸು ಕಟ್ಸಿ ಸಿಟಿಗೆ ಕರ್ಕೊಂಡು ಹೋದವಳು. ಅವಳು ತವ ನಾನು ಪಿರೂತಿಯಿಂದ ಮಾತಾಡ್ಬೇಕಾ? ಗೊಗ್ಗಯ್ಯ, ಅದು ಪಾತ್ರ, ಅರ್ಥ ಮಾಡ್ಕೋ. ಪಾತ್ರದೊಳಗೆ ಮುಳುಗಿದ್ದಕ್ಕೆ ಕಂಡ್ಲ ನಾನು ಹಂಗೆ ಬೈದಿದ್ದು. ಲೇ, ಒಂದು ಗೆಪ್ತಿ ಮಾಡಿಕೊ, ನಾ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡ್ ಮ್ಯಾಕೆ ನನ್ನ ಮಾತು ನಾನೇ ಕೇಳಾಕಿಲ್ಲ. ಓಹೋ, ನೀನೇನು ಸಲ್ಮಾನ್ ಖಾನು? ಅದಕ್ಕೆ ಅವಳಿಗೆ ಹಂಗ ಬೈಯೋದು. ಅವಳೆಷ್ಟು ಸಿಟ್ಟು ಮಾಡ್ಕೊಂಡು ಅವಳು ಗೊತ್ತಾ? ಮೊದಲೇ ಅವಳು ಕಾಸಿನ ವಿಚಾರದಲ್ಲಿ ಸಿಟ್ಟು. ಏನೋ ಪಾತ್ರ ಮಾಡಕ್ ಒಪ್ಕೊಂಡ್ ಬಂದವಳೆ. ನೀನ್ ಬೇರೆ ಉಪ್ಪು ಖಾರ ಹಾಕಿ ಅವಳು ಗುಡ್ಸಿದ್ರೆ ಒಂದು ಕೇಳ್ರಷ್ಟು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಆ ಮೂದೇವಿಗೆ ಉರ್ಕಳ್ದೆ ಪಾತ್ರ ಮಾಡಕ್ಕೆ ಹೇಳು. ನಾವು ಬೋದಿದ್ದು ಅವಳಿಗಲ್ಲ, ಪಾತ್ರಕ್ಕೆ. ಅಯ್ಯೋ, ನಿಂಗೆ ಯಾಕೆ ಅರ್ಥನೇ ಆಯ್ತಿಲ್ಲ ಗೊಗ್ಗಯ್ಯ? ಅವಳೇನಾದ್ರೂ ಉರ್ಕೊಂಡು ಪಾತ್ರನೇ ಮಾಡಕ್ಕಿಲ್ಲ ಅನ್ಬಿಟ್ರೆ ತಾಯಿ ಅಂತ ಬೇರೆಯವ್ಳು ಕರ್ಕೊಂಬಂದು ಮಾಡ್ಸಕ್ಕಾಯ್ತದ? ಕಮಿಟ್ ಆಗ್ಬಿಟ್ಟಿದೀನಿ ಗೊಗ್ಗಯ್ಯ, ಅರ್ಥ ಮಾಡ್ಕೋ. ಕ್ಯಾರೆಕ್ಟ್ರು ಕಂಟಿನ್ಯೂಟಿ ಮಿಸ್ ಆಗಬಾರ್ದು, ಜನ ಬೈಕತ್ತಾರೆ. ಲೇ ನೋಡ್ಲಾ, ನಾನು ಬೈದಿದ್ದು, ಅವಳು ಬೈಸ್ಕೊಂಡಿದ್ದು ಎಲ್ಲವುದು ಕತೆಗೆ ಸರಿಯಾಗಿದೆ ಕಣ್ಲ. ಇಲ್ಲ ಅಂದರೆ ನಿನ್ನ ಎಂಟ್ರಿಗೆ ಅನುಮಾನ ಬಂದ್ಬಿಡೋದು. ಸಮಾಧಾನ ಮಾಡ್ಕ ಮೂದೇವಿ ತಂದು. ಏ ಗೊಗ್ಗಯ್ಯ, ಗೊಗ್ಗಯ್ಯ, ಇವ್ರುಗಳ ಮಧ್ಯ ಸಿಗಾಕೊಂಡು ನನ್ನ ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದೀನಿ. ಈ ಗೀತನಿಗೆ ಬೇರೆ ಸಮಾಧಾನ ಮಾಡಬೇಕು. ಈ ಗೊಗ್ಗಯ್ಯ ತಂದಿಡೋ ಸಮಸ್ಯೆಗಳು ಒಂದೆರಡಲ್ಲ. ಏ ಗೊಗ್ಗಯ್ಯ, ನಿಂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.